ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ತುಂಬಾನೇ ಟ್ರೆಂಡಿಂಗ್ ಆಗಿರುವಂಥ ಲಿರಿಕಲ್ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ರಿ. ಆಮೇಲೆ ವಿಡಿಯೋ ನೋಡ್ರಿ, ಅರ್ಥ ಆಗುತ್ತೆ. ಓಕೆನಾ? ಸೊ ಡೈರೆಕ್ಟ್ ಎಲೆಕ್ಟ್ ಮಿಷನ್ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಂಪೋರ್ಟ್ ಮಾಡ್ಕೊಂಡಿರೋ ಪ್ರಾಜೆಕ್ಟ್ ಇರುತ್ತೆ. ಸೊ ಅದೇ ರೀತಿ ನೀವು ಕೂಡ ಒಂದು ಕ್ರಿಯೇಟ್ ಮಾಡ್ಕೋಬೋದು. ಜಸ್ಟ್ ಏನು ಮಾಡಬೇಕಾಗಿಲ್ಲ, ಪ್ಲಸ್ನ ಕೊಟ್ಕೊಂಡು ಸೊ ಆಲ್ರೆಡಿ ನೀವು 9:6 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ನ ಕೊಟ್ಕೊಂಡ್ರಿ. ಸೊ ಕೊಟ್ಕೊಂಡಾದ್ಮೇಲೆ ನೀವು ಯಾವ ಒಂದು ವೀಡಿಯೋನ ಮಾಡ್ತಿರ್ತೀರಿ ಆ ಒಂದು ವೀಡಿಯೋದ ಬ್ಯಾಕ್ಗ್ರೌಂಡ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಾಂತಂದರೆ ಯಾವುದಾದ್ರೂ ಒಂದು ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆನಾ? ನಾನು ತೋರಿಸಿರುವಂಥ ವೀಡಿಯೋನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ್ಯಸ್ ಯೂಶುವಲ್ ಆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಈ ರೀತಿ ಇರುತ್ತೆ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ. ಡೈರೆಕ್ಟಾಗಿ ಇಲ್ಲಿ ನೀವೇನು ಮಾಡಿರಿ ಅಂತಂದರೆ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಳ್ತೀನಿ. ಸೊ ಈಗ ವೀಡಿಯೋಸ್ ಇದೆ ಅಲ್ವಾ, ವೀಡಿಯೋನ ನಾನು ಸ್ವಲ್ಪ ಮೂವರ್ ಟ್ರಾನ್ಸಾಕ್ಷನ್ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಸೊ ದೊಡ್ಡದು ಮಾಡಿ ಈ ರೀತಿ ಇಷ್ಟು ಇಟ್ಕೊಳ್ತೀನಿ. ಓಕೆ, ಲೈಕ್ ಸೊ ನೀವು ಮ್ಯೂಸಿಕ್ನ ಕೂಡ ಚೂಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿರೋಂಥ ಮ್ಯೂಸಿಕ್ ಚೂಸ್ ಮಾಡಿರಿ, ಸಖತ್ತಾಗಿ ಮಾಡ್ಬೋದು. ಓಕೆ, ಸೊ ಈಗ ಮಾಡಿದ್ದೆ. ಈಗ ಒಂದು ಇಮೇಜ್ನ ಸ್ಲೈಡ್ ಮಾಡಿದ್ದೀನಿ, ವೀಡಿಯೋನ ಸ್ಲೈಡ್ ಮಾಡಿದ್ದೀನಿ. ದೆನ್ ಆಮೇಲೆ ಈ ಒಂದು ವೀಡಿಯೋಗೆ ನಾನು ಒಂದು ಎಫರ್ಟ್ಗಳನ್ನು ಹಾಕಬೇಕಾಗುತ್ತೆ. ಸಿಂಪಲ್ ಆಗಿರೋಂಥ ಮೆಥಡಲ್ಲಿ ಹೇಳ್ತೀನಿ. ಓಕೆನಾ? ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಎಫರ್ಟ್ಸ್ಗೆ ಹೋಗಿ, ಎಫರ್ಟ್ಸ್ಗೆ ಹೋಗಿ ಸ್ವಿಚ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ, ನೀವು ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ. ಓಕೆನಾ? ಸ್ವಿಚ್ಚನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಗೆ ಎಷ್ಟು ಸ್ವಿಚ್ ಬೇಕು ಅಷ್ಟನ್ನು ಇದನ್ನು ಈ ಥರ ಮಾಡ್ಕೊಳ್ರಿ. ಓಕೆನಾ? ನಾನು ಜಾಸ್ತಿ ಮಾಡಲ್ಲ, ಸಿಂಪಲಾಗಿ ಇಟ್ಕೊಂಡಿರ್ತೀನಿ. ಸೊ ದೆನ್ ಆಮೇಲೆ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದು ಫೇಡ್ ಇನ್ ಔಟ್ ಕೂಡ ಬದಲು ವೈಪನ್ನು ಹಾಕ್ತೀವಿ. ಓಕೆನಾ? ಸೊ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ, ಎಫರ್ಟ್ಸ್ಗೆ ಹೋಗಿ ಸೊ ವೈಪನ್ನು ಸರ್ಚ್ ಮಾಡಿದ್ರೆ ವೈಪು ಸಿಗುತ್ತೆ. ನಾನು ವೈಪ್ನ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಂಡು ಸೊ ವೈಪಲ್ಲಿ ಹ್ಯಾಂಗಲನ್ನು 90 ಡಿಗ್ರಿ ಮಾಡ್ಕೊಳ್ತೀನಿ. ಓಕೆನಾ? 90 ಡಿಗ್ರಿ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಈ ಸ್ಟಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಒಂದು ಕೀ ಫ್ರೇಮು. ಓಕೆನಾ? ಫಸ್ಟ್ ಒಂದು ಕೀ ಫ್ರೇಮು, ಎಂಡಲ್ಲಿ ಒಂದು ಕೀ ಫ್ರೇಮು, ಈ ಸ್ವಲ್ಪ ಬಂದುಬಿಟ್ಟು ಒಂದು 2 ಸೆಕೆಂಡ್ ಬಂದುಬಿಟ್ಟು ಇಲ್ಲೊಂದು ಕೀ ಫ್ರೇಮು, ಸ್ಟಾರ್ಟಲ್ಲಿ ಒಂದು ಕೀ ಫ್ರೇಮು, ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಬಂದುಬಿಟ್ಟು ಇದನ್ನು ಪ್ಲಸ್ ಮಾಡ್ತಾ ಹೋಗಿ ಅರ್ಧಕ್ಕೆ. ಸೊ ಲೈಕ್ ದಿಸ್. ಓಕೆನಾ? ಆಮೇಲೆ ಎಂಡನ್ನು ಮೈನಸ್ ಮಾಡ್ತಾ ಹೋಗಿ. ಸೊ ಲೈಕ್ ಫುಲ್ ಮಾಡಿಬಿಡಿ. ಸೊ ನಿಮ್ಗೆ ಔಟ್ಫುಟ್ ಹೆಂಗಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾನು 4 ಸೆಲೆಕ್ಟ್ ಮಾಡ್ಕೊಳ್ತೀನಿ, ನೀಟಾಗಿ ಬರುತ್ತೆ. ಇಲ್ಲಿ ನೋಡಿ. ಓಕೆನಾ? ಈ ರೀತಿ ಸೊ ಇದನ್ನು ಬಿಟ್ಕೊಡ್ರಿ. ನೆಕ್ಸ್ಟ್ ಅದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ, ಎಫರ್ಟ್ಸ್ಗೆ ಹೋಗಿ ಸೊ ನಿಮಗೆ ಕಲರ್ ಆ್ಯಂಡ್ ಲೈಟಲ್ಲಿ ಹಾಟ್ ಕಲರ್ ಅಂತೇಳಿ ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಡ್ರಿ. ದಟ್ಸ್ ಆಲ್. ಇಲ್ಲಿ ನಿಮಗೆ ಹಾಟ್ ಕಲರು ಸೆಲೆಕ್ಟ್ ಆಗಿರುತ್ತೆ. ನಿಮ್ಗೆ ಇನ್ನೂ ಚೇಂಜ್ ಬೇಕು ನಿಮಗೆ ಅಂದರೆ ಚೇಂಜ್ ಮಾಡ್ಕೋಬೋದು. ಓಕೆನಾ? ಸೊ ಆ್ಯಸ್ ಇಟ್ ಈಸ್ ಇದು ನಿಮ್ಮ ವಿಡಿಯೋ ರೆಡಿ ಆಯಿತು. ಈಗ ಟೆಸ್ಟ್ ಎಫರ್ಟ್ನ ಹಾಕ್ಕೊಳ್ತಾ ಹೋಗಬೇಕು. ಡಿಸ್ಕ್ರಿಪ್ಷನಲ್ಲಿ ಟೆಸ್ಟ್ ಎಫರ್ಟ್ ಹಾಕಿರ್ತೀನಿ. ಸಿಂಪಲಾಗಿ ನಾನು ಬ್ಯಾಕ್ ಹೋಗ್ತೀನಿ. ಸೊ ಮಾಡಿರೋ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಆಲ್ಮೋಸ್ಟ್ ಆಗಿ ಕಾಪಿ ಮಾಡ್ಕೊಳ್ತೀನಿ ಒಂದು ಟೆಸ್ಟ್ನ. ಓಕೆನಾ? ಸೊ ಇಲ್ಲಿ ಒಂದು ಟೆಸ್ಟ್ ಇರುತ್ತೆ, ಈ ಒಂದು ಟೆಸ್ಟನ್ನು ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡ್ಕೊಂಡು ಬ್ಯಾಕ್ ಹೋಗಿ ಸೊ ಮಾಡ್ತಿರೋಂಥ ಯಾವ ವಿಡಿಯೋ ಇರುತ್ತೆ ಅಲ್ಲೋಗಿ, ಎಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲೋಗಿ ಪೇಸ್ಟ್ ಮಾಡ್ತೀನಿ. ಓಕೆನಾ? ಈಗ ಇಲ್ಲಿ ಪೇಸ್ಟ್ ಮಾಡ್ತೀನಿ ಲೈಕ್ ದಿಸ್. ಈಗ ನೋಡಿ ಈ ಥರ. ಈಗ ಇದನ್ನೇನು ಮಾಡ್ತೀನಿ, ನೀಟಾಗಿ ಎಡಿಟ್ ಮಾಡ್ಕೊಳ್ತೀನಿ. ದೇವರಲ್ಲಿ ಕೇಳಿದ ಇದು ವರವ ಈ ಥರ ಬರ್ಕೊಂಡು ಕ್ಲೀನಾಗಿ ಮುಂದೆ ಮಿಡ್ಲಲ್ಲಿ ತೊಗೊಂಬಂಡ್ರಿ. ಸೊ ನೀವು ಫಾಂಟನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರು ನಡೆಯುತ್ತೆ. ಓಕೆನಾ? ಈ ಥರ ಸ್ಲೈಡ್ ಮಾಡ್ಕೊಳ್ರಿ. ಡನ್. ಸೊ ಈಗ ನೋಡಿ ಈ ರೀತಿ ಸೊ ನೀಟಾಗಿ ಬರ್ಕೊಂಡು ಎಲ್ಲೆಲ್ಲೆಲ್ಲಿ ಬರುತ್ತೆ ಇದನ್ನು ಕಾಪಿ ಮಾಡಿಕೊಂಡು ಜಸ್ಟ್ ಪೇಸ್ಟ್ ಮಾಡಿಕೊಂಡು. ಓಕೆನಾ? ಪೇಸ್ಟ್ ಮಾಡ್ಕೊಂಡು ನೀಟಾಗಿ ಬರ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಓಕೆ, ಇಷ್ಟೇ ಸಿಂಪಲಾಗಿರುತ್ತೆ.